ஓகே சார், வணக்கம் சார். ஓகே, இப்போ வந்து நீங்கள் வந்து மேடம் சரஸ்வதி கூட வந்தீங்க அண்ட் மேடம் சரஸ்வதி ஹேஸ் ரியலி இன்ட்ரடியூஸ் யூ த ப்ராடக்ட். ஸோ இப்போ வந்து ஒரு 4-5 மாதம் நீங்கள் எடுத்திருக்கீங்க தானே? ஸோ இது வந்து நீங்களும் நீங்களோட ஒய்ஃபும் எடுத்திருக்கீங்க. ஸோ உங்களோட பலன் சொல்லுங்கள், அப்புறம் வி ஷேர் வித் யோர் ವೈಫ್ಸ್ ಟೆಸ್ಟಿಮೋನಿ ಆಲ್ಸೋ. சொல்லுங்க. ಮಿಸಸ್ ಹೇಳ್ತೀನಿ. ಹ್ಮ್ ಕನ್ನಡ சொல்லுங்க சொல்லுங்க. ಮಿಸಸ್ ಅವ್ರಿಗೆ ಒಂದು ಲೈಟ್ ಸ್ಟ್ರೋಕ್ ಆಗಿರೋದು, ಬ್ರೈನ್ ಸ್ಟ್ರೋಕ್ ಆಗಿರೋದು ರೈಟ್. ಅದನ್ನಡ ಅವರು ಒಂದು 1 ಇಯರಿಂದ ಅವರು ಬೆಡ್ ರೆಡಿಂಗ್ ಅಲ್ಲಿದ್ರು. ಬೆಡ್ ರೆಡಿಂಗ್ ಅಲ್ಲಿ ಇದ್ದಾದ್ಮೇಲೆ ಮತ್ತೆ ಅವರು ಸ್ವಲ್ಪ ರಿಕವರಿ ಆದರು. ಈಗ ಇದು ಹೋಲ್ಟನ್ನು ಒಂದು 4 ತಿಂಗಳಿಂದ ಕೊಡ್ತಾ ಇದ್ದೀನಿ. ಬಟ್ ಅವರು ಕ್ಯಾಪ್ಸೂಲ್ಸ್ ಕೊಡ್ತೀங்க? ಎತ್ತನೆ ಕ್ಯಾಪ್ಸೂಲ್ಸ್? ಬೆಳಗ್ಗೆ 2, ಮಧ್ಯಾಹ್ನ 3, ಮತ್ತೆ ಸಾಯಂಕಾಲ 3 ಕೊಡ್ತಾ ಇದ್ದೀನಿ. ಅದು ತಗೊಂಡಾದ್ಮೇಲೆ ಸುಮಾರು 1 ತಿಂಗಳು ಏನೋ ಹೇಳಿಲ್ಲ. ಮತ್ತೆ 1 ತಿಂಗಳಾದ್ಮೇಲೆ 2 ತಿಂಗಳಾದ್ಮೇಲೆ ಸ್ವಲ್ಪ ರಿಕವರಿ ಆದ ತಕ್ಷಣವೇ ಬೆಳಗ್ಗೆ ಅವರು 7 ಗಂಟೆಗೆ ಎದ್ದೇಳ್ತಾ ಇದ್ರು. ಈಗ 4:15, 5 ಗಂಟೆಗೆ ಎದ್ದೇಳ್ಬಿಡ್ತಾರೆ. ಒಂದೊಂದು ದಿವಸ 6 ಗಂಟೆಗೆ ಎದ್ಬಿಟ್ಟು ಕಿಚನಲ್ಲಿ ಇರ್ತಾರೆ. ಕಿಚನಲ್ಲಿ ಇದ್ದು ಏನೋ ಒಂದು ಮಾಡ್ತಾ ಇರ್ತಾರೆ. ಅದನ್ನ ಪಾತ್ರೆ ಎತ್ತಿಡೋದು, ನೀರು ಕಾಯಿಸೋದು, ಎಲ್ಲ ಮಾಡ್ತಾ ಇರ್ತಾರೆ. ನಾನು ಎದ್ದಾದ್ಮೇಲೆ ಆಮೇಲೆ ಹೋಗೋಷ್ಟೊತ್ತಿಗೆ ನೋಡಿ ಎಲ್ಲ ನಿನ್ ಕೆಲಸ ನಾನೇ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಆಮೇಲೆ ಈಗ ಮತ್ತೆ ಅಡಿಗೆ ಮಾಡೋದಕ್ಕೆ ಒಬ್ಬರು ಇರ್ತಾ ಇದ್ರು. ಅವರು ಈಗ 3 ತಿಂಗಳಿಂದ ಅವರು ಬರ್ತಾ ಇಲ್ಲ. ಅವರು ಬೇಡ ಅಂತ ಹೇಳ್ಬಿಟ್ಟು ಹೀಗಾಗಿ ಅವರೇ ಈಗ ಅಡಿಗೆ ಎಲ್ಲ ಅವರೇ ಮಾಡ್ತಾ ಇದ್ದಾರೆ. ತುಂಬಾ ಇಮ್ಯುನಿಟಿ ಮತ್ತೆ ಅವಾಗ ಕಫ ನೆಗಡಿ ಎಲ್ಲ ಆಗ್ತಾ ಇತ್ತು. ಈಗ ಅದೇನು ಇಲ್ಲ. ಈಗ ಯಾರಿಗೆ? ಅವ್ರಿಗೇನೆ ಕಫ ಕೆಮ್ಮು ಎಲ್ಲ ಇತ್ತು. ಈಗ ಅದು ಏನೂ ಇಲ್ಲ. ಈಗ ಅವ್ರಿಗೆ ಫುಲ್ ಕಫ ಎಲ್ಲ ಕ್ಲೀನ್ ಆಗಿ ಬರ್ತಾ ಇದೆ. ಮುಂಚೆ ಕಫ ಕೆಮ್ಮಿ ಆಚೆ ತೆಗೆಯೋದಕ್ಕೂ ಕಷ್ಟ ಆಗ್ತಾ ಇತ್ತು. ಈಗ ಏನಿಲ್ಲ. ಈಗ ಆಚೆ ಒಂದು ವಾರದ ಮುಂಚೆ ಹೇಳಿದ್ರು ನನಗೆ, ಈಗ ಕೆಮ್ಮೋದಕ್ಕೆ ಆಗ್ತಾನೆ ಇರಲಿಲ್ಲ, ಕಫನೂ ಬರ್ತಾ ಇರಲಿಲ್ಲ. ಈಗ ಆರಾಮಾಗಿ ಹೋಗ್ತೀನಿ, ನಿಮ್ಮ ಕಫ ಎಲ್ಲ ಕ್ಲೀನಾಗಿ ಹೋಗಿ ಆಚೆ ತೆಗಿತೀನಿ, ಈಗ ಆರಾಮಿದೆ ನನಗೆ ಅಂತ ಹೇಳಿದ್ರು. ஓகே, இது வந்து யாரோட டெஸ்டிமனி சொன்னீங்க? ஆஃப் அண்ட் ஆல் தட். மேடம் ஓகே.